ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷ ಏನಂದರೆ, ಇವತ್ತು ಗಣೇಶ ಹಬ್ಬ. ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಬ್ಬಕ್ಕೆ ಒಂದಷ್ಟು ಕೆಲಸಗಳಿತ್ತು, ಎಲ್ಲ ಮುಗಿಸಿ ಫೈನಲ್ ಆಗಿ ರೆಡಿ ಆಗೋಣ ಅಂದ್ಬಿಟ್ಟು ಅದಕ್ಕೆ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಹಬ್ಬ ಅಂದರೆ ಎಲ್ರಿಗೂ ತುಂಬಾ ಸ್ಪೆಷಲ್ ಅಂತ ಅನ್ಕೋತೀನಿ. ಸೊ ಎಸ್ಪೆಷಲಿ ಇದೊಂದೇ ಗಂಡ್ಮಕ್ಳಿಗೆ ಅಂತ ಇರೋ ಹಬ್ಬ. ಸೊ ಎಲ್ಲ ಗಂಡ್ಮಕ್ಳು ಫುಲ್ ಎಕ್ಸೈಟ್ಮೆಂಟ್ ಆಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇವತ್ತು ನಮ್ಮ ಏರಿಯಾದಲ್ಲೂ ಕೂಡ ಗಣೇಶನ ಕುಂಡಿಸಿದ್ದಾರೆ. 26 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಈ ವರ್ಷ 26ನೇ ವರ್ಷದ ಗಣೇಶನ ಕೂರಿಸಿದ್ದಾರೆ. ಸೊ ಅದು ಕೂಡ ಪೂಜೆ ನಡೀತಾ ಇದೆ, ನಿಮಗೆ ಕೇಳಿಸ್ತಾ ಇರ್ಬೋದು. ಸೊ ಹಾಗೆ ನನಗೆ ಹಬ್ಬಕ್ಕೆ ಅಂದ್ಬಿಟ್ಟು ಡ್ರೆಸ್ ಕೂಡ ತೊಗೊಂಡಿದ್ದೆ. ಸೊ ಫ್ಲಿಪ್ಕಾರ್ಟಿಂದ ನೆನ್ನೆ ಆರ್ಡ್ರ್ ಮಾಡಿದ್ದೆ. ನೆನ್ನೆ ಆರ್ಡ್ರ್ ಮಾಡೋದಕ್ಕೆ ಇದಕ್ಕೊಂದು ರೀಸನ್ ಇದೆ, ಈ ಡ್ರೆಸ್ನ ಆರ್ಡ್ರ್ ಮಾಡೋದಕ್ಕೆ. ಸೊ ನನ್ನ ಫೇವ್ರೆಟ್ ಕಲರ್ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೆ. ಏನಂದರೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಬ್ಯಾಗ್ನ ಅಂತ ಎಲ್ಲ ಕೊಡ್ತಾರೆ. ಸೊ ಗೊತ್ತಿಲ್ಲ ಎಲ್ಲರಿಗೂ ಅದೃಷ್ಟ ಇರುತ್ತೋ ಇಲ್ವೋ ಅಂತ, ಹಾಗಾಗಿ ನನಗೆ ಅಂತ ನಾನು ಇದನ್ನು ಗಿಫ್ಟ್ ಮಾಡಿಕೊಂಡೆ. ಸೊ ನಾನು ಕೂಡ ಹೊಸ ಬಟ್ಟೆ ಹಾಕೊಳ್ಳೋಣ ಅಂತ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದ್ರು, ಬೇಜಾರು ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ನಾನು ಈ ಡ್ರೆಸ್ನ ತೊಗೊಂಡೆ. ನಾವು ಎಷ್ಟೇ ತೊಗೋಬೋದು, ಇಲ್ಲ ನನ್ನ ಹಸ್ಬೆಂಡ್ ಎಷ್ಟೇ ಕೊಡಿಸ್ಬೋದು, ಬಟ್ ಅದು ತಾಯಿ ಮನೆ ಕಡೆಯಿಂದ ಇಲ್ಲ ಅಣ್ಣ ಆಗಲಿ ಏನಾದರೂ ಒಂದು ಚಿಕ್ಕದು ತಂದುಕೊಟ್ರು ಅದು ತುಂಬಾ ಖುಷಿ ಕೊಡುತ್ತೆ. ಸೊ ಗೊತ್ತಿಲ್ಲ ಎಲ್ಲರಿಗೂ, ಕೆಲವ್ರಿಗೆ ತುಂಬ ಅದೃಷ್ಟ ಮಾಡೋರಿಗೆ ಇದೆಲ್ಲ ಸಿಗುತ್ತೆ ಅಂದ್ಕೊತೀನಿ, ಇನ್ನು ಕೆಲವ್ರಿಗೆ ಸಿಗಲ್ಲ. ಅದರಲ್ಲಿ ನಾನು ಕೂಡ ಒಬ್ಳಾಗಿರ್ತೀನಿ ಅಂದ್ಕೊತೀನಿ. ಸೊ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡೆ. ಅದೆಷ್ಟೇ ಕಂಟ್ರೋಲ್ ಮಾಡ್ಕೊತಾ ಇದ್ರೂ ಅದು ಸಡನ್ನಾಗಿ ಬಂದ್ಬಿಡುತ್ತೆ. ಓಕೆ, ಅದನ್ನು ಬಿಟ್ಟು ಇವತ್ತಿನ ಹಬ್ಬದ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ. ಸೊ ಆ ಬೇಜಾರನ್ನ ಹೋಗಿಸ್ಬೇಕು ಅಂದ್ಬಿಟ್ಟು ಸೊ ನನಗೆ ನಾನೇ ಇದನ್ನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡೆ. ಅದರಲ್ಲೂ ನನ್ನ ಫೇವ್ರೆಟ್ ಕಲರ್ನ ತಗೊಂಡಿದ್ದೀನಿ. ಬಂದೇ ಏನು ಗೊತ್ತಾ, ಯಾವುದಾದ್ರೂ ಡ್ರೆಸ್ ಬಂದಿದ ತಕ್ಷಣವೇ ಪ್ಯಾಕ್ ಓಪನ್ ಮಾಡಿ ನೋಡ್ಬೇಕು ಸೊ ಹೇಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಡ್ರೆಸ್ಸು ಆರೆಂಜ್, ಲೈಟ್ ಒಂಥರ ಪಿಂಕ್, ಇದು ಯಾವುದು ಆರೆಂಜಿಶ್ ಪಿಂಕ್ ಕಲರು ಮತ್ತು ಇದು ಡಾರ್ಕ್ ಪಿಂಕ್ ಕಲರ್. ನಂಗೆ ತುಂಬ ಇಷ್ಟ. ನನ್ನ ಹತ್ರ ಪಿಂಕ್ ಕಲರಲ್ಲೇ ತುಂಬ ಡ್ರೆಸ್ಗಳಿದೆ, ಬಟ್ ಆದರೆ ಇದು ನಂಗೆ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಕೊಂಬರ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಫೈನಲ್ ಆಗಿ ಡ್ರೆಸ್ ಈ ಥರ ಕಾಣಿಸ್ತದೆ, ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಬುಕ್ ಮಾಡಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಂಗೆ ಸಖತ್ ಇಷ್ಟ. ನಂಗೆ ಪಿಂಕ್ ಕಲರ್ ಏನು ಕೊಟ್ಟರು ಇಷ್ಟ ಆಗಿದೆ. ಬಟ್ ಈ ಡ್ರೆಸ್ ತುಂಬಾ ಪ್ರಿಟಿ ಆಗಿದೆ. ಅದರಲ್ಲೂ ಈ ದುಪ್ಪಟ್ಟ ಅಂತೂ ಸಖತ್ ಗ್ರ್ಯಾಂಡಾಗಿದೆ. ಸೊ ಈ ದುಪ್ಪಟ್ಟನೇ ಹೆವಿ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಡ್ರೆಸ್ಸಿಗೆ. ಸೊ ಫೈನಲಿ ನನ್ನ ಬೇಜಾರನ್ನ ಹೋಗ್ಸೋದಕ್ಕೆ ಒಂದು ಡ್ರೆಸ್ ತೊಗೊಂಡೆ. ಸೊ ಬೇಜಾರಂತೂ ಹೋಗಲ್ಲ, ಒಂಥರ ಏನಂದರೆ ಓಕೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ. ಅದಕ್ಕೆ ಏನಂದರೆ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು. ನನಗೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಹಬ್ಬದ ದಿನ ನಾನೊಬ್ಬಳು ಬೇಜಾರಾಗೋದ್ರಿಂದ ನಮ್ಮ ಮನೇಲಿ 4 ಜನ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ನನ್ನ ಸುತ್ತ ಏನೇ ಇದ್ರೂ ನಾನು ಅದನ್ನು ಜಾಸ್ತಿ ತಲೆಗೆ ಹಾಕ್ಕೊಳ್ಳೋಕೆ ಹೋಗಲ್ಲ. ನಾನು ಆದಷ್ಟು ನಗ್ತಾ ಇರ್ತೀನಿ. ಸೊ ನನ್ನ ಜೊತೆ ಇರೋರಿಗೆ ನಾನು ಅದೇ ನಗುನ ಕೊಡಬೇಕು ಅನ್ನೋದು ನನಗೆ ಇಷ್ಟ. ಸೊ ನನ್ನ ನೋಡ್ಕೊಂಡು ನಮ್ಮನೆ 4 ಜನ ಇರೋದ್ರಿಂದ ನಾನು ಬೇಜಾರಾಗಿದ್ದರೆ ಅವರು ಬೇಜಾರಾಗಿರ್ತಾರೆ. ಸೊ ಹಾಗಾಗಿ ನಾನು ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಸೊ ಈ ಡ್ರೆಸ್ಗೆ ಸೂಟ್ ಆಗೋ ಥರ ಮೇಕಪ್ ಕೂಡ ಮಾಡ್ಕೊಳ್ಳೋಣ ಇವಾಗ. ಸೊ ಮೇಕಪ್ ಮಾಡಿಕೊಂಡು ಹಬ್ಬನ ಸ್ಟಾರ್ಟ್ ಮಾಡೋಣ. ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂದರೆ ಹಬ್ಬದ ವೈಬು ಸ್ಟಾರ್ಟ್ ಆಯಿತು ಅಂತಾನೆ. ಸೊ ಬಾಸು, ರುದಿ, ಕ್ಯೂಟಿ ಎಲ್ಲ ರೆಡಿ ಆಗಿದ್ದಾರೆ. ಸೊ ಕ್ಯೂಟಿ ನನ್ನ ವೀಡಿಯೋ ಮಾಡ್ಕೊಡೋದಕ್ಕೆ ಅಂತ ಇಲ್ಲೇ ಇದು. ಹಾಗೆಯೇ ರುದ್ದಿ ಮತ್ತು ಬಾಸು ಬಟ್ಟೆ ತೋರಿಸ್ಕೊಬರ್ತೀನಿ ಅಂದ್ಬಿಟ್ಟು ಅವ್ರ ಅತ್ತೆ ಮನೆಗೆ ಹೋಗಿದ್ರು. ಹೊಸ ಬಟ್ಟೆ ಹಾಕಿದ ತಕ್ಷಣವೇ ಅವ್ರದ್ದೇನಾದರೆ ಹೋಗ್ಬಿಟ್ಟು ಅವ್ರ ಅತ್ತೆ ಮನೆಗೆ ತೋರಿಸ್ಕೊಂಬಿಟ್ಟು ಬರಬೇಕು ಆ ಥರ. ಸೊ ಬನ್ನಿ ರೆಡಿ ಆಗೋಣ ಇವಾಗ. ಸೊ ಕ್ಯೂಟಿ ನಾನು ರೆಡಿ ಆಗೋಣ ಅಂತ ಹೋದೆ. ಕ್ಯೂಟಿ ಆ ಜಾಗನ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ ಇವಾಗ. ಸೊ ಅವ್ರು ರೆಡಿಯಾಗಿ ಆದಮೇಲೆ ನಾನು ರೆಡಿ ಆಗಬೇಕು. ಅವರು ರೆಡಿ ಆಗಿಬಿಟ್ಟು ಪೂಜೆಗೆ ಹೋಗಬೇಕು. ಹಾಗಾಗಿ ಇಲ್ಲಿ ಏರಿಯಾದಲ್ಲಿ ಗಣೇಶ ಇಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ಪೂಜೆ ನಡೀತಾ ಇದೆಯಲ್ಲ. ಸೊ ಅಲ್ಲಿಗೆ ಹೋಗೋಕ್ಕೆ ಅಂತ ಕ್ಯೂಟಿ ರೆಡಿ ಆಗ್ತಾ ಇದ್ದಾಳೆ. ಸೊ ಕ್ಯೂಟಿ ಡ್ರೆಸ್ಸು ಹೇಗೆ ಕಾಣಿಸ್ತಾ ಇದೆ? ಸೊ ಕ್ಯೂಟಿದು ಹಳೆ ಡ್ರೆಸ್ ಅಲ್ಲ, ಸೊ ಇದ್ದಿದ್ದೇನೆ ಅದನ್ನೇ ಹಾಕ್ಕೊಂಡಿದ್ದಾಳೆ. ಸೊ ನನಗೆ ಇದೇ ಸಾಕು ಅಂತ. ನಮ್ಮ ಕ್ಯೂಟಿದೊಂದು ಕುಂಕುಮ ಇಲ್ಲರೂ ಎಲ್ಲೂ ಹೋಗಲ್ಲಪ್ಪ ಆಚೆ. ಕುಂಕುಮ ಇರಲೇಬೇಕು. ಅಲ್ಲಿ ಕುಂಕುಮನ ಹೆಂಗೆ ಸುರ್ಕೊಂಡಿದ್ದಾಳೆ ಗೊತ್ತಾ, ಇಟ್ಕೊಳ್ಳೋದಕ್ಕೆ ಅಂತ ಡೈಲಿ.
ಕುಂಕುಮ ಆಮೇಲೆ ವೈಟ್ದು ಎಲ್ಲರೂ ವಿಭೂತಿ ಇಕ್ಕೋತಾರೆ. ಇವಳೇನು ಮಾಡ್ತಾಳೆ ಗೊತ್ತಾ, ಪೌಡ್ರ್ ತೊಗೊಂಡು ಪೌಡ್ರ್ ಇಟ್ಕೊತಾಳೆ. ವಿಭೂತಿ ಇತ್ತೊಂದು ಬಾಸು ಹೊಡೆದಾಕ್ತಾ, ಸೊ ಅದಕ್ಕೇನೆ ಅವಳು ಪೌಡ್ರನ್ನ ಈ ಥರ ತಗೊಂಡು ಇಟ್ಕೊಳ್ಳೋದು. ಸೊ ಇಷ್ಟೇ ನನ್ನ ಮೇಕಪ್. ಲಿಪ್ಸ್ಟಿಕ್ ಒಂದು ಡೈಲಿ ಇರಬೇಕು. ಡೈಲಿ ಲಿಪ್ಸ್ಟಿಕ್ ಒಂದಿದ್ರೆ ಸಾಕು ನನಗೆ. ಲಿಪ್ಸ್ಟಿಕ್ಕು ಮತ್ತು ಕ್ರೀಮು ಮತ್ತು ಬಟ್ಟೆ. ಸೊ ಬಾಯ್ ಹೋಗ್ತೀವಿ. ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಇಯರಿಂಗ್ಸ್ ಒಂದು ಚೇಂಜ್ ಮಾಡ್ಕೊಬೇಕು. ಇಯರಿಂಗ್ಸ್ ಇದಕ್ಕೆ ಇದು ಸೂಟ್ ಆಗ್ತಾ ಇಲ್ಲ. ಇಯರಿಂಗ್ಸ್ ಒಂದು ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಸೊ ಇದು ನನ್ನ ಫೈನಲ್ ಲುಕ್. ಸೊ ಇದಕ್ಕೆ ಇಯರಿಂಗ್ಸ್ ಹಾಕೊಂಡಿದ್ದೀನಿ. ಸೊ ಈ ಗೋಲ್ಡ್ ಕಲರ್ ಜುಮ್ಕಾ ಥರದ್ದು. ಸೊ ಇದು ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ. ಸೊ ಮೇಕಪ್ ಆದಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೇರ್ ಕೂಡ ಇನ್ನೂ ಡ್ರೈ ಆಗಿಲ್ಲ. ಸೊ ನೀಟಾಗಿ ಡ್ರೈ ಆದರೆ ಅದು ಕರ್ಲಿ ಥರ ಚೆನ್ನಾಗಿ ಕಾಣಿಸುತ್ತೆ ಫ್ರೀ ಹೇರ್ಸ್ ಬಿಟ್ಕೊಂಡ್ರೆ. ಸೊ ಇದು ನನ್ನ ಫೈನಲ್ ಲುಕ್. ನನಗೆ ಇದು ಡ್ರೆಸ್ ಹಾಕೋದಾಗ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ನನ್ನ ಮೇಲೆ ಗೊತ್ತಲ್ಲ. ನಮ್ಮ ತಂದೆ ಸುಬ್ಬ ಹಾಯ್ ಬಾಯ್ ಮಾಡ್ತಾ ಇದ್ದಾನೆ. ಸೊ ಈ ಡ್ರೆಸ್ಸಲ್ಲಿ ಪಾಕೆಟ್ ಕೂಡ ಇದೆ. ಇಲ್ಲ ಹುಡುಗಿಲಿ ನಾನು ತೋರಿಸಿಲ್ಲ ಅಂದ್ಬಿಟ್ಟು ಚೇರ್ ತಗೊಂಡು ಹಾಕೊಂಡು ಬಂದು ತೋರಿಸ್ತಾ ಇದ್ದಾನೆ. ಇವತ್ತು ಕೂಡ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಪಿಂಕ್ ಕಲರ್ ಆದರೆ ಏನು ಗೊತ್ತಾ, ಸೊ ದೊಡ್ಡ ಸೈಜು. ಇದೆಲ್ಲ ನೆನ್ನೆ ಡಿಸೈಡ್ ಮಾಡಿ, ಇಲ್ಲಪ್ಪ ನೆನ್ನೆ ತಗೋಬೇಕು ಅಂದ್ಬಿಟ್ಟು ಒಂದೇ ದಿನದಲ್ಲಿ ಡಿಸೈಡ್ ಮಾಡ್ಬಿಟ್ಟು ಇದನ್ನು ಕೂಡ ಬೆಳಗ್ಗೆ ಬಂದಿದ್ದು. ಇದನ್ನು ಕೂಡ ಇವತ್ತೇ ಡೆಲಿವರಿ ಆಗಿದ್ದು. ಇವತ್ತಿಲ್ಲ ಅಂದಿದ್ರೆ ನಾವು ಹಳೆ ಬಟ್ಟೆನೇ ಹಾಕೋಬೇಕಾಯ್ತು ಇಬ್ರು. ಸೊ ನಮ್ಮ ಮೃದು ಡ್ರೆಸ್ ಆಮೇಲೆ ಬಂದ್ಮೇಲೆ ತೋರಿಸ್ತೀನಿ. ಅವಳು ಅವ್ರ ಅತ್ತೆ ಮನೆಗೆ ಹೋಗಿದ್ದಾಳೆ. ಕ್ಯೂಟಿ ದೇವಸ್ಥಾನಕ್ಕೆ ಹೋಗಿ ಸೊ ಪ್ರಸಾದ ಕೂಡ ತೊಗೊಂಬಂದರು. ಸೊ ನೋಡಿ ಇಲ್ಲಿ ಪುಳಿಯೋಗರೆ ಪ್ರಸಾದ ತಂದಿದ್ದಾರೆ. ಸೊ ಪೂಜೆ ಎಲ್ಲ ಆಮೇಲೆ ಸಿಗ್ತೀನಿ. ಸೊ ಇಲ್ಲಿ ನೋಡಿ ಇಲ್ಲಿ ಕ್ಯೂಟಿ ಕಲ್ಸಲ್ವಾ ಪ್ರಸಾದ. ಹಂಗೆ ಒಂದು ಹಾ ಏ ಬಾರೋ ಈ ಕಡೆ. ನಮ್ಮ ವೃದ್ದು ಒಂದು ಮಿಸ್ಸಿಂಗು. ಸೊ ಅಲ್ಲಿ ನೈಟ್ ಶಿಫ್ಟ್ ಬಂದ್ಬಿಟ್ಟು ಮಲ್ಕೊಂಡಿದ್ದಾರೆ. ಅವರು ಬೆಳಗ್ಗೆ ಜಾವ ಬಂದಿದ್ದೇನೆ ಒಂದು 4:30 ಆಗಿತ್ತು. ಸೊ ಹಾಗಾಗಿ ಅವ್ರನ್ನ ಎಬ್ಬಿಸಕ್ಕೆ ಹೋಗಿಲ್ಲ. ನಮ್ಮದು ಪೂಜೆ ಎಲ್ಲ ಅಡುಗೆ ಎಲ್ಲ ಆಗಿ ಪಾಪ ಆಮೇಲೆ ಎಬ್ಬರಿಸ್ತೀನಿ. ಸೊ ಅವ್ರಿಗೆ ರಜೆ ಇಲ್ಲ. ಸೊ ಇವತ್ತು ಕೂಡ ಅವ್ರು ಕೆಡ್ಸ್ಕೊಳ್ಬೇಕು. ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಮಲಗಿಸಿದ್ದೀವಿ. ಹಾಯ್ ಮಾಡು ಹಾಂ. ಹ್ಯಾಪಿ ಗೌರಿ ಗಣೇಶ ಹೇಳು. ಹ್ಯಾಪಿ ಗೌರಿ ಗಣೇಶ. ಈಗ ನೀಟಾಗಿ ಹೇಳ್ಬೇಕು. ಗುಡ್ ಬೈ ತಾನೆ ನೀನು ಹೇಳು. ಹ್ಯಾಪಿ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ. ಗುಡ್. ಸೊ ಬಕ್ಯೂಟಿ ನಾವು ಕೂಡ ವಿಶ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಗೌರಿ ಗಣೇಶ. ಸೊ ಈ ಗಣೇಶ ಹಬ್ಬ ನಿಮ್ಮ ಎಲ್ಲ ವಿಘ್ನಗಳನ್ನ ಕಳೀಲಿ ಅಂತ ಕೇಳ್ಕೊಳ್ತೀನಿ. ಸೊ ಗಣೇಶ ನಿಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದು ಮಾಡಲಿ. ಹಾಗೆ ನೀವು ಕೂಡ ನಮ್ಮ ಫ್ಯಾಮಿಲಿಗೆ ವಿಶ್ ಮಾಡಿ ನಮಗೂ ಕೂಡ ಒಳ್ಳೇದಾಗಲಿ ಅಂತ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಎಷ್ಟು ಸುಮ್ಮನೆ ಇರೋ. ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಬಂತು ಸ್ವಲ್ಪ ಗ್ರಾಸರಿ ಬೇಕ್ಸ್ ಆರ್ಡರ್ ಮಾಡಿದ್ದೆ. ಅಂದರೆ ಇವಾಗ ಹಬ್ಬಕ್ಕೆ ಏನೇನು ಬೇಕು ಅದನ್ನು. ಸೊ ನನಗೆ ಹುಷಾರಿದ್ದ ಕಾರಣ ನಾನು ಆಚೆ ಎಲ್ಲೂ ಶಾಪಿಂಗ್ ಮಾಡೋಕ್ಕೆ ಹೋಗಲೇ ಇಲ್ಲ. ಇಲ್ಲ ಅಂದರೆ ನೆನ್ನೆನೇ ಎಲ್ಲ ಹೋಗಿ ತೊಗೊಬರ್ತಾ ಇದ್ದೆ. ಸೊ ಬಜ್ಜಿ ಮಾಡೋಣ ಅಂತ ಬಜ್ಜಿ ಮೆಣಸಿನ್ಕಾಯಿ, ಸ್ವಲ್ಪ ಗ್ರೀನ್ ಚಿಲ್ಲಿ, ಸ್ವೀಟ್ ಕಾರ್ನ್, ಮತ್ತು ಪೂಜೆಗೆ ಅಂದ್ಬಿಟ್ಟು ಗಕ್ಕೆ ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ. ಇದು ಯಾವಾಗ ಕಿತ್ತಿಟ್ಟಿದ್ರೆ ಎಲ್ಲ ಫುಲ್ಲು ಅರ್ಶಿನ ಕಾಳು ಬಂದ್ಬಿಟ್ಟಿದೆ. ಹಾಗೆಯೇ ಮೇನು ಬೆಲ್ಲ ಬೇಕಾಗಿತ್ತು ನನಗೆ. ಇವಾಗ ಪ್ರಸಾದ ಮಾಡೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದನ್ನು ಇಟ್ಕೊಂಡು ಸೊ ದೇವರಿಗೆ ಪಂಚಕಜಾಯ ಮಾಡೋಣ ಅಂದ್ಬಿಟ್ಟು
ಇದಾಗ ಅಂದ್ಬಿಟ್ಟು ಬೆಲ್ಲ ಇರಲಿಲ್ಲ, ಸೊ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಪನ್ನೀರು ಕೂಡ ಆಫರಲ್ಲಿ ಇತ್ತು ಅಂದ್ಬಿಟ್ಟು ½ kg ಪನ್ನೀರ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಇದು ನನಗೆ 160ಗೇನೋ ಸಿಕ್ತು. ಸೊ ಹಾಗೆ ಆನಿಯನ್, ಲೆಮನ್, ಒಂದು ಆಪಲ್ 9 rupees ಅಂತ ಇಲ್ಲಿ ನೋಡಿ, ಇಲ್ಲಿ 9 rupees ವರ್ತೆ ಅಲ್ಲ ಇದು. ಸೊ 9 rupees ಅಂತ ಆರ್ಡ್ರ್ ಮಾಡಿದ್ದೆ. ಸೊ ಇವಾಗ ಅಲ್ಲಿಗೆ ಏನೇನು ಬೇಕೋ ಅಷ್ಟು ಮಾತ್ರ ಫ್ಲಿಪ್ಕಾರ್ಟ್ ಹಿಡಿತಾರೆ. ಇವಾಗ 5 minutes ಅಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಆಫರ್ ಕೂಡ ಇತ್ತು ಹಬ್ಬಕ್ಕೆ, ಹಾಗಾಗಿ ಡಿಸ್ಕೌಂಟ್ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ತೊಗೊಂಡೆ. ಬನ್ನಿ ಇವಾಗ ಪಂಚಕಜಾಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ. ನನ್ನ ಮಗ ನೋಡಿ ಇಲ್ಲಿ ಸ್ಟವ್ ಒಳಗಡೆ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಕಾಯಿ ತುರಿ ತಂದ್ಬಿಟ್ಟು ನಾನು ಸ್ಟವ್ ಒಳಗಡೆ ಎಲ್ಲ ಹಾಕ್ಬಿಟ್ಟು ಹೋಗೋಣ. ಸೊ ನಾನು ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ತುಪ್ಪದಲ್ಲಿ. ಹಾಗೆ ಇಲ್ಲಿ ಒಂದು ಕಡೆ ಶುಗರ್ನ ಕರ್ಗೋದಕ್ಕೆ ಇಟ್ಟಿದ್ದೀನಿ. ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ಬ್ರೌನ್ ಶುಗರು. ನೋಡಿ ನಾರ್ಮಲ್ ಶುಗರ್ ಕೂಡ ಸಿಗ್ತದೆ, ಬ್ರೌನ್ ಶುಗರು. ಸೊ ಅದನ್ನು ಇಲ್ಲಿ ಕರ್ಗಕ್ಕೆ ಇಟ್ಟಿದ್ದೀನಿ. ಕರ್ಗೋದೇನಿಲ್ಲ, ಆಲ್ರೆಡಿ ಪೌಡರ್ ಥರನೇ ಐತೆ. ಸೊ ಇದು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಆ ನೀರೆಲ್ಲ ಚೆನ್ನಾಗಿ ಸ್ವಲ್ಪ ಇದಾದ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಗಣೇಶನಿಗೆ ಪ್ರಿಯವಾದ ಏನಿದು ಗಣೇಶನಿಗೆ ಇಷ್ಟವಾದ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಮಾಡೋಣ ಅಂದ್ಬಿಟ್ಟು. ಸೊ ಇದನ್ನು ನನಗೇನು ಗೊತ್ತಿರಲಿಲ್ಲ ರೆಸಿಪಿ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಫುಲ್ಲು ಗಣೇಶ ಹಬ್ಬ ಅದಕ್ಕಿಂತ ಒಂದು ವಾರ ಮುಂಚೆಯಿಂದನೂ ಈ ರೀಲ್ ಫುಲ್ಲು ಟ್ರೆಂಡಿಂಗಲ್ಲಿತ್ತು. ಹಾಗಾಗಿ ನಾನು ಕೂಡ ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ವೈಟ್ ಎಲ್ಲ ಹಾಕೊಳ್ಳೋಣ. ಅದನ್ನು ಕೂಡ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಅದೇ ತುಪ್ಪನ ಒಂದು ಸ್ವಲ್ಪ ಹಾಕೋಬೇಕು, ಜಾಸ್ತಿ ಎಲ್ಲ ಹಾಕೊಳಕ್ಕೆ ಹೋಗ್ಬಾರ್ದು. ಇದಕ್ಕೆ ಒಂದು ಏಲಕ್ಕಿ ಹಾಕಬೇಕು. ಸೊ ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಪೇಪರ್ ಅವಲಕ್ಕಿ. ಸೊ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದೇನಿದೆ ನೀರು, ಸೊ ಬೆಲ್ಲ ಕರಗಿಸಿದ್ನಲ್ಲ ಅದನ್ನು ಕೂಡ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅವಲಕ್ಕಿ ಎಷ್ಟು ಬೇಕಷ್ಟು, ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಸ್ನ್ಯಾಕ್ಸ್ ಥರನೂ ಚೆನ್ನಾಗಿರುತ್ತೆ. ಸೊ ಪೂಜೆಗೆ ಎಷ್ಟು ಬೇಕಷ್ಟು ಇವಾಗ ಮಾಡ್ಕೊತಾ ಇದ್ದೀನಿ ನಾನು. ಗ್ಯಾಸನ್ನ ಆಫ್ ಮಾಡ್ಕೊಬಿಡಿ ಅಷ್ಟೇ. ರವೆ ಉಂಡೆ ತರೋಣ. ಇದು ಗಣೇಶನಿಗೆ ಇಷ್ಟವಾದ ಒಂದು ಮೋದಕ ಅಲ್ಲ, ಇದು ಪಂಚಕಜಾಯ ಅಂದ್ರೆ. ಸೊ ಇದು ನಿಮಗೆ ಸೌತಡ್ಗ ಗಣೇಶ ಟೆಂಪಲಲ್ಲಿ ಸಿಗುತ್ತಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ರೆಡಿ ಆಯಿತು ನಮ್ಮದು ಪಂಚಕಜಾಯ. ದೇವರಿಗೆ ಇಷ್ಟವಾದ ನೈವೇದ್ಯ. ಲಡ್ಡು ಥರನೂ ಮಾಡ್ಕೋಬೋದಾ? ಮಾಡ್ಕೊಂಡು ಪೌಡ್ರ್ ಥರ ಮಾಡಿಕೊಂಡು ಲಡ್ಡು ಥರನೂ ಮಾಡ್ತಾರೆ. ಸೊ ನಾವು ಇವಾಗ ದೇವರಿಗಲ್ವಾ ಬತ್ತರ್ಸು ಪಕ್ಕಕ್ಕೆ ಸ್ವಲ್ಪ ಹಾಕ್ಬೋದೇನೋ, ಇರೋದಕ್ಕೆ ಸ್ವಲ್ಪ ಹಾಕ್ಬೋದೇನೋ. ಸ್ವೀಟ್ ಜಾಸ್ತಿ ಆಗ್ಬಿಡು. ಇಷ್ಟು ಹಾಕ್ಕೋಬೇಕಾ? ನನ್ನ ಫೇವ್ರೇಟ್ ಅವಲಕ್ಕಿ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ದೇವರಿಗೆ ಎತ್ತಿರೋಣ. ಇವಾಗ ಪ್ರಸಾದಕ್ಕೆ ಅಂತ ಎತ್ಕೊಳ್ಳೋಣ. ಆಲ್ರೆಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇದೆರಡು ಐಟಮ್ನ ಮಾಡಿಡೋದಕ್ಕೆ. ಸೊ ಬೆಲ್ಲ ಇರಲಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಅದು ಕೂಡ ಬಂದು ರೆಡಿ ಆಯಿತು ನಮ್ಮ ಪ್ರಸಾದ. ಸೊ ಗಣೇಶನಿಗೆ ಪ್ರಿಯವಾದ ಪ್ರಸಾದ. ಸೊ ಪಂಚಕಜಾಯ ರೆಡಿ. ಈಸಿ, ಒಂದು 5 ನಿಮಿಷದಲ್ಲೇ ಮಾಡ್ಕೊಳ್ಬೋದು. ಸೊ ಬನ್ನಿ ಇವಾಗ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ. ಅದೇ ಫಸ್ಟೇನೆ ಇದೊಂದು ಪ್ರಸಾದ ಒಂದು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ದೆ. ಸೊ ಆಲ್ರೆಡಿ ಎಲ್ಲ ಆಗಿದೆ.
ಸೊ ನಾವು ದೀಪ ಹಚ್ಚಿದಾಗ ಈ ಜವೀದ ಪೌಡರ್ನ ಸೊ ಇದರಲ್ಲಿ ಯೂಸ್ ದೀಪದೊಳಗಡೆ ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆ ಒಳಗಡೆ. ಸೊ ನಾನು ಇವಾಗ ಒಂದು 2 ವೀಕಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಘಮ ಅಂತೂ ಹೆಂಗಿರುತ್ತೆ ಅಂದರೆ ಸೊ ಒಂಥರ ಈ ಟೆಂಪಲ್ಗೆ ಹೋಗೋ ಥರ ಫೀಲ್ ಇರುತ್ತೆ. ಏನಿಲ್ಲ, ಈ ಎಣ್ಣೆ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಉದುರಿಸೋದಷ್ಟೇ. ಆ ಸ್ಮೆಲ್ಲು ದೇವ್ರ ಮನೆಯೆಲ್ಲ ಫುಲ್ ತುಂಬಿಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಪೂಜೆ ಎಲ್ಲ ಮುಗೀತು, ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ನುಗ್ಗೆಕಾಯಿ ಬಿಡಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ. ಸೊ ನುಗ್ಗೆಕಾಯಿ ಫ್ರೆಶ್ ಆಗಿ ಸಿಕ್ಕಿತ್ತು, ನೋಡಿ ಚೆನ್ನಾಗಿದೆ. ಅದಕ್ಕೇ ನುಗ್ಗೆಕಾಯಿ ಸಾಂಬಾರೇ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ನುಗ್ಗೆಕಾಯಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿದ್ರೆ ಮನೆಗೆಲ್ಲ ಆಗ್ತಾ ಇದೆಯಾ? ಆ ಥರ ಅಲ್ಲ ಬಸ್ ಓಪನ್ ಮಾಡೋದು, ಅದನ್ನ ಆ ಥರ ಅಲ್ಲ ಅದನ್ನ ಓಪನ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಇದನ್ನ ತೆಗೆದು ಕಾಲು ಬಿಡಿಸ್ತಾ ಇದ್ದಾನೆ. ಮಾಡಿಸ್ಬೇಡ ಪಾಪ. ನಮ್ಮ ವೃದ್ಧಿ ಒಬ್ಳು ವೃದ್ಧಿ ಮಲ್ಕೊಂಡಿದ್ದಾಳೆ. ಸೊ ಅವಳಿಗೆ ಹುಷಾರಿಲ್ಲ. ಕಿವಿ ಒಳಗಡೆನೋ ಗುಳ್ಳೆ ಒಳಗೆ ಕಾಣಿಸ್ತಾ ಇಲ್ಲ, ಬಟ್ ಒಳಗಡೆ ಆಗಿದೆಯೇನೋ ನೋವು ಅಂದ್ಬಿಟ್ಟು ಪಾಪ ಡ್ರೆಸ್ ಹಾಕೊಂಡು ಮಲ್ಕೊಂಡಿರೋದು. ಒಂಚೂರು ವಿಡಿಯೋ ಕಾಣಿಸ್ಕೊಂಡಿಲ್ಲ. ಲೈಟಾಗಿ ಜ್ವರ ಇದೆ, ಜಾಸ್ತಿ. ಅದು ಮಲ್ಕೊಂಡಿದ್ದಾಳಲ್ಲ, ಅದಕ್ಕೆ ಮೈ ಬಿಸಿ ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಇವತ್ತು. ಹಬ್ಬದ ದಿನ ಅಂದರೆ ಅವಳು ಗಣೇಶನ ನೋಡಿಲ್ಲ. ಇಲ್ಲಾಂದ್ರೆ ಫುಲ್ ಓಡಾಡ್ಕೊಂಡಿರ್ತಾ ಇತ್ತು. ನೋಡಿ ನನ್ನ ಬಟ್ಟೆ ನೋಡಿ ಹೆಂಗೈತಿ ಅಂತ. ಹೊಸ ಬಟ್ಟೆ ಬೇರೆ ಹಾಕೊಂಡಿಲ್ಲ, ಒಂದಷ್ಟು ರೆಡಿ ಮಾಡಿಕೊಂಡು ನನ್ನ ಬಟ್ಟೆ ಅಮ್ಮ ಹೇಗೆ ಕಾಣಿಸ್ತಿದೆ ಅಂತ ಪಾಪ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಸೊ ಇಲ್ಲಿ ಸಾಂಬಾರು, ಅನ್ನ, ಪಾಯಸ ಎಲ್ಲ ಆಗಿದೆ. ಇವಾಗ ಒಡೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಡೆಗಿಲ್ಲಿ ಸೊ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೇನು 2 ಆನಿಯನ್ ದಪ್ಪದು, ಸೊ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಮೇನ್ ಇವಾಗ ಮಸಾಲ ರುಬ್ಕೋಬೇಕು. ಸೊ ಮಸಾಲ ಒಡೆಗೆ ಚೆನ್ನಾಗಿ ಬರ್ಬೇಕಂದ್ರೆ ಸೊ ಇಷ್ಟು ಮಸಾಲಾನ ಹಾಕಬೇಕು. ಸೊ ಇದು ಒಂದು 2 ಗೆಡ್ಡೆ, 1.5 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಹಾಗೆಯೇ ಚಕ್ಕೆ, ಲವಂಗ ಸ್ವಲ್ಪ. ಸೊ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ತಗೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಇದೊಂದು ಮಸಾಲಾನ ರುಬ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಬೇಳೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಮಸಾಲಾನ ಒಂದು ರುಬ್ಬ ಹಾಕಿದ್ರೆ ಆಯಿತು, ರೆಡಿ. ಕಲಿಸ್ಕೊಂಡ್ರೆ 2 ಮಿಕ್ಸ್ ಮಾಡಿ ಸಾಲ್ಟ್ ಹಾಕೊಂಡ್ರೆ ಈ ಒಡೆ ತುಂಬ ಟೇಸ್ಟಿ ಆಗಿರುತ್ತೆ. ಕಟ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ಮಸಾಲ ರುಬ್ಬ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1/2 kg ಅಷ್ಟು ತಗೊಂಡಿದ್ದೀನಿ ಕಡಲೆಬೇಳೆನ. ಮಸಾಲ ನೋಡಿ ಇಷ್ಟ ಆದರೆ ಸಾಕು.
ಸೊ ಜಾಸ್ತಿ ಎಲ್ಲ ಇದಾಗೋದು ಪೇಸ್ಟ್ ಆಗೋದು ಬೇಡ, ಸ್ವಲ್ಪ ಆದರೆ ಸಾಕು. ಸೊ ಇವಾಗ ಸಾಲ್ಟ್ ಹಾಕೊಳ್ಳೋಣ. ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿರ್ತೀನಿ. ಆಮೇಲೆ ಟೇಸ್ಟ್ ನೋಡಿ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ರುಬ್ಬಿರ್ತೀವಲ್ಲ ಅದು, ಮತ್ತು ಈ ಸೊಪ್ಪುಗಳು ಎಲ್ಲರ ಜೊತೆ. ಸೊ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಇದನ್ನು 1-2 ನಿಮಿಷ ಬಿಡೋಣ. ಜಾಸ್ತಿ ಬಿಟ್ಬಿಟ್ರೆ ನೀರು ಬಿಟ್ಕೊಬಿಡುತ್ತೆ, ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ಲ ಅದಕ್ಕೆ. ಸೊ ಇವಾಗ ಮಿಕ್ಸ್ ಮಾಡಿದ ತಕ್ಷಣನೇ ಇದನ್ನೇ ಎಣ್ಣೆಗೆ ಹಾಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಎಣ್ಣೆಗೆ ನೀರು ಬಿಟ್ಕೊಬಿಡುತ್ತೆ ಉಪ್ಪು ಹಾಕಿರೋದಕ್ಕೆ. ಅಂದ್ರೆ ಫುಲ್ಲು ಯಾರನ್ನು ಬಿಡಲ್ಲ. ಅವಾಗ್ಲೇ ನಾನ್ ಬಿಟ್ಟಕ್ ಹೋದ್ರೆ ಇಲ್ಲ ನಂಗೆ ನಮ್ಮ ಪಪ್ಪ ಬೇಕು, ಔಷಧಿ ಹಾಕಕ್ ನಮ್ಮ ಪಪ್ಪ ಬೇಕು ಅಂತ. ಇವಾಗ ಸ್ವಲ್ಪ ಮಗು ಹುಷಾರಾಗ್ಬಿಟ್ಟಿದೆ. ಋತು ನೋಡಿ ಬಡ್ಡ ತರ ಎಲ್ಲ ಸುತ್ಕೊಂಡು ಕೈ ಬಿಡಲ್ಲ ಗೊತ್ತಾ. ಎಳೆ ಮಗನ ಮೇಲು ಮಾಡ್ತಾಳೆ ಇವಳು. ಹುಷಾರಿಲ್ಲ ಅಂದ್ರೆ ಕೆಲಸ ಮಾಡ್ತಾಳೇನಂತ ನೋಡ್ದೆ. ಇಟ್ಕೊಂಡಿರ್ಬೇಕು ನಾನು. ಇವ್ಳು ಬಿದ್ಕೊಂಡಿದ್ರೆ ಬಿತ್ತಾ ಇವಾಗ ಅವ್ನು ಬಿದ್ರು ಅವನೇನು ರಿಯಾಕ್ಟ್ ಮಾಡಲ್ಲ. ಬಿದ್ದೈತೆ, ಅದಕ್ಕೆ ಆತರ ಓವರಾಕ್ಟ್ ಹೊಡಿತಿರೋದು. ಒಂದು ರೌಂಡ್ ಬೇಯಿಸ್ಬಿಟ್ಟು ಎಲ್ರಿಗೂ ಕೊಟ್ಟೆ ಟೇಸ್ಟ್ ಮಾಡೋದಕ್ಕೆ. ಸೊ ಇವಾಗ ಊಟದ ಜೊತೆಗೆ ಅಂದ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ. ಇವಾಗ ಇಷ್ಟು ಹಾಕೊಳ್ತೀನಿ. ಆಮೇಲೆ ಸಂಜೆ ಬೇಕಾದ್ರೆ ಹಾಕೋಣ. ಹಪ್ಪಳ ಹಾಕ್ಕೊಂಡು ಊಟ ಮಾಡಿಬಿಡೋಣ. ಆಲ್ರೆಡಿ ಊಟ ಟೈಮ್ ಆಗಿದೆ. ಹೊಟ್ಟೆ ಕೂಡ ಅಂಕಲ್ದು ಸೇಮ್ ಹಿಂಗೆ ಬಂದಿರೋದು ಇದಕ್ಕೆ. ಸೊ ಇಲ್ಲಿ ಪಾಯಸ ಆಯಿತು. ಹೆಸರುಬೇಳೆ ಪಾಯಸ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ ನಾನು. ಸ್ಪೂನಲ್ಲಿ ತಿನ್ನೋ ಥರ ಇರಲಿ ಅಂದ್ಬಿಟ್ಟು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು. ಸೊ ನುಗ್ಗೆಕಾಯಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ವಡೆ, ಮಸಾಲ ವಡೆ ರೆಡಿ. ಹಾಗೆಯೇ ಅದ್ರ ಜೊತೆಗೆ ಹಪ್ಪಳ. ಸೊ ರೈಸ್ ಮಾಡಿಟ್ಟಿದ್ದೀನಿ. ಸೊ ಇದೊಂದು ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಬಂದ್ಬಿಟ್ಟು ಕೋಸಂಬರಿ ಇಷ್ಟಪಡಲ್ಲ, ಹಾಗಾಗಿ ಈ ಥರ ಮಾಡಿದ್ದೇನೆ. ಇದಾದರೆ ಇಷ್ಟ ಮಕ್ಕಳು ತಿಂತಾರೆ, ಹಾಗಾಗಿ. ಸೊ ಇವತ್ತಿನ ಸಿಂಪಲ್ ಅಡುಗೆ ನಮ್ಮ ಮನೆಯಲ್ಲಿ. ಬನ್ನಿ ಎಲ್ರಿಗೂ ಊಟ ಹಾಕ್ಕೊಡ್ತೀನಿ. ಸೊ ಇದು ನಮ್ಮನೆ ಅಡುಗೆ ಇವತ್ತು, ಹಬ್ಬದ ಅಡುಗೆ. ಪಾಯಸ, ಸೊ ನುಗ್ಗೆಕಾಯಿ ಸಾಂಬಾರು, ಹಾಗೆಯೇ ಪಂಚ ಕಜಾಯ ಸ್ವಲ್ಪ, ಹಾಗೆಯೇ ಸೊ ಕೋಸಂಬರಿ, ವಡೆ, ಹಪ್ಪಳ, ಸಾಂಬಾರು ಇಷ್ಟೇ. ರೈಸ್ ಇಷ್ಟೇ ಇವತ್ತಿನ ಸಿಂಪಲ್ ಅಡುಗೆ, ಹಬ್ಬದ ಅಡುಗೆ ಇದು. ಬನ್ನಿ ಎಲ್ಲರೂ ಊಟ ಮಾಡೋಣ. ನೋಡಿ ಇಲ್ಲಿ ಹಬ್ಬದ ದಿನನೂ ಇರೋದಿಲ್ಲ, ಹಬ್ಬಕ್ಕೂ ಇರೋದಿಲ್ಲ. ಎದ್ದೇಳ್ತಾರೆ, ಊಟ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ. ಬನ್ನಿ ಈ ಕಡೆ. ಬನ್ನಿ ಊಟ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೊರಟ್ರು. ನಮ್ಮದು ಎಲ್ಲ ಊಟ ಆಯಿತು.
ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪಾಪ ಋತುಗೆ ಜ್ವರ ಬಂದು ಒಂಥರ ಪ್ಯಾಂಪರಿಂಗ್ ಕಿಟ್ ಹಾಕ್ಬಿಟ್ಟವ್ರು ಇವಳು. ಅವಳಿಗೆ ಜ್ವರ ಬಂದರೆ ಅವಳ ಜೊತೆ ಯಾರಾದರೂ ಇರಲೇಬೇಕು ಅಲ್ಲ ರಜಾ? ಗೊತ್ತಾಯ್ತಪ್ಪ, ಕಿವಿ ನೋವ್ತಾಯ್ತಾ? ನೋಡಿ ಔಷಧಿ ಹಾಕೋಣ. ವೃದ್ಧಿಗೆ ಕಿವಿ ನೋವು ಈ ಕಡೆ ಲೆಫ್ಟ್, ಅದ್ರ ಒಳಗಡೆ ಏನಾರು ಆಗಿರ್ಬೇಕನ್ನೋ ಆದರೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಜ್ವರ ಕೂಡ ಬಂದಿದೆ. ಸೊ ಜ್ವರ ಸಿರಪ್ ಎಲ್ಲ ಹಾಕಿದ್ದೀನಿ. ಜ್ವರ ನಿನಗೇನು ಬರಲ್ಲ ಹೇಳು. ಹಪ್ಳನ ಒಂದು 10 ಸುಮ್ಮನೆ ಕೊಟ್ಟು 10 ಹಪ್ಳ ತಿನ್ನೋನೇನೋ. ಈ ಊಟ ಅಂತ ತಿನ್ನೋದಿಲ್ಲ, ಈ ಥರ ಹಪ್ಳ ಇವೆಲ್ಲ ಆದರೆ ಹೋಗುತ್ತೆ. ಅಮ್ಮ ನಂಗೂ ಜ್ವರ ಬಂದೈತೆ ನೋಡು, ನಂಗೂ ಜ್ವರ ಬಂದಿದೆ ನೋಡು ಅಂತ. ಕೆಮ್ಮು ಅವನಿಗೆ. ನಮ್ಮ ವೃದ್ಧಕ್ಕೆ ಪಾಪ ಜ್ವರ. ನಮ್ಮ ವೃದ್ಧು ಇಲ್ಲಾಂದ್ರೆ ರೆಡಿಯಾಗಿ ಗೊಂಬೆ ಮರಿ ಆಗಿರ್ತಿತ್ತಲ್ಲಪ್ಪ. ನೀನು ಏನು ಚೆಕ್ ಮಾಡ್ಬೇಡಪ್ಪ ಅವಳ ಹತ್ರ ಬಿಡು. ಅಕ್ಕಗೆ ಜ್ವರ ಬಂದಿದೆ. ಕುಡಿದು ಬಿಡು. ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ಬೇಕಲ್ವಾ? ಇದೊಂದು ಸ್ವಲ್ಪ ಬರ್ತಾಳೆ ಅಳ್ಬಾರ್ದು. ಋತುಗೆ ಪಾಪ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದ 2 ಸಲ ಸಿರಪ್ ಹಾಕಿದ್ದೆ, ಇವಾಗ ಒಂದ್ಸಲ ಹಾಕ್ಬಿಟ್ಟೆ. ಫುಲ್ಲು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಹಿಂಗೆ ಆದರೆ ಸಂಜೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಫುಲ್ಲು ಮಳೆ ನೋಡಿ, ಇಲ್ಲಿ ನೆಂದೆ ಹೋಗ್ಬಿಟ್ಟೆ. ಬರೋಷಲ್ಲಿ ನಮ್ಮ ಮನೆಯಿಂದ ಹತ್ರನೇ ಇರೋದು, ಒಂದು 4-5 ಹೆಜ್ಜೆ ಇರ್ಬೋದು ಅಷ್ಟೇ. ಅಷ್ಟಕ್ಕೆ ಹೆವಿ ಮಳೆ ಸುರಿತಾ ಇದೆ. ಯಪ್ಪ, ಅಲ್ಲಿ ಓಡ್ಕೊಬಂದೆ ಅಂತ ಫುಲ್ಲು ನೆಂದೋಗ್ಬಿಟ್ಟು. ನೋಡಿ ಬಟ್ಟೆ ಇಟ್ಟಿರೋದೆಲ್ಲ ಆ ಕಡೆ ಈ ಕಡೆ ನೀರಾಗೋಗ್ತು. ಸೊ ವೃದ್ಧಿಗೆ ಫುಲ್ಲು ಜ್ವರ ಬಂದು ಮಲ್ಕೊಂಡಿದ್ದಾರೆ ಪಾಪ. ಬಾಸು ನಿದ್ದೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಒಬ್ಬಳೇ ಹೋಗ್ಬಿಟ್ಟು ಬಂದೆ. ಕ್ಯೂಟಿ ಅವಳ ಫ್ರೆಂಡ್ ಮನೆಗೆ ಆಟಾಡೋಕೆ ಹೋಗಿ ಇನ್ನೂ ಬಂದಿಲ್ಲ ಅವಳು. ಪಾಪ ಅವಳ ಫ್ರೆಂಡ್ ಬಂದ್ಬಿಟ್ಟು ಕರ್ಕೊಂಡು ಹೋದ್ಲು. ಆಂಟಿ ಕಳಿಸಿ ಅಂತ ಹಿಂಸೆ ಮಾಡಿಬಿಟ್ಟು ಸರಿ ಅಂತ ಕಳಿಸಿದ್ದೀನಿ. ಸೌಂಡ್ ಕೇಳಿಸ್ತಾ ಇದೆ ಮಳೆದು, ಅಷ್ಟು ಮಳೆ ಬರ್ತಾ ಇದೆ ಆಚೆ. ಸದ್ಯ ಹಿಂಗೆ ಓಡ್ಕೊಂಡು ಬಂದೆ, ಆದರೂ ಫುಲ್ಲು ನೆಂದೋದೆ. ಸೊ ಸ್ಯಾರಿ ಹಾಕೊಳ್ಳೋಣ ಅಂದ್ಕೊಂಡೆ. ಸ್ಯಾರಿ ಹಾಕೊಳ್ಳೋಕ್ಕೆ ಇವತ್ತು ನನಗೆ ಸಂಜೆ ಆದಮೇಲೆ ಪಾಪ ವೃದ್ಧಿಯೆಲ್ಲ ಆಗಿ ನಾಳ್ತಾ ಇರೋದು ನೋಡ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಸ್ಯಾರಿ ಏನೂ ಹಾಕೊಳ್ಳೋಕೆ ಹೋಗಲಿಲ್ಲ. ಅವಳು ನಾವು ಸ್ವಲ್ಪ ಹೊತ್ತು ಎತ್ಕೊಂಡು, ಅವಳಿಗೆ ಹೆಂಗೆ ಅಂದರೆ ಜ್ವರ ಬಂದರೆ ಸೊ ಅವಳ ಪಕ್ಕದಲ್ಲೇ ಇರಬೇಕು, ಯಾರಾದರೂ ಇರಬೇಕು. ಇಲ್ಲ ಅವ್ರ ಅತ್ತೆ ಇರಬೇಕು, ಇಲ್ಲ ನಾನು ಇರಬೇಕು, ಇಲ್ಲ ಅವ್ರ ಪಪ್ಪ ಇರಬೇಕು, ಆ ಥರ ಅವಳಿಗೆ. ಇವಾಗ ಸಿರಪ್ಪೆಲ್ಲ ಹಾಕಿ ಮಲಗಿಸಿದ್ದೀನಿ ಅವಳನ್ನ. ಅವಳು ಮಲಗಿಸಿ ಬಾಸನು ಮಲ್ಕೊಂಡು ಅವ್ನು ಬೆಳಗ್ಗೆ ಎದ್ದಿರೋದು ಚೆನ್ನಾಗಿ ಕುಡಿದು ಇಲ್ಲಿ ನೋಡಿ ಚೆನ್ನಾಗಿ ಕುಡಿದ್ಬಿಟ್ಟು ಇವಾಗ ನಿದ್ದೆಗೆ ಹೋದ. ಅದಕ್ಕೇ ಮಲ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಮಲಗಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.